ಲಕ್ಷ್ಮಿ ಲಕ್ಷ್ಮಿ, ನಾನು ಬರ್ತೀನಿ. ಕ್ಷಮಿಸಿ, ನೀವು ಯಾರ್ದೋ ಮನೆಗೆ ಹೋಗ್ಬೇಕಾಗಿರೋರು ದಾರಿ ತಪ್ಪಿ ನಮ್ಮ ಮನೆಗೆ ಬಂದಿದ್ದೀರಾ. ಯಾಕಂದರೆ ನಾವು ಇಲ್ಲಿದ್ದೀವಿ ಅಂತ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅಲ್ವಾ? ನನ್ನ ಹೆಸರು ಶ್ರೀನಿವಾಸ್ ಅಂತ, ನನ್ನ ಹೆಂಡತಿ ಹೆಸರು ಲಕ್ಷ್ಮಿ. ಯಾರ ಮನೆಗೆ ಹೋಗಬೇಕು ಅಂತ ಅಡ್ರೆಸ್ ತಂದಿದ್ರೆ ಅದನ್ನು ತೋರಿಸಿ ನಾನು ಹೇಗೆ ಹೋಗಬೇಕು ಅಂತ ಹೇಳ್ತೀನಿ. ರೀ, ಯಾರು? ಅತ್ಗೆ ಯಾವಾಗ ಬಂದ್ರಿ? ಒಳಗ್ ಬನ್ನಿ. ಲಕ್ಷ್ಮಿ, ಯಾರ್ದೋ ಮನೆಗೆ ಹೋಗ್ಬೇಕಾಗಿರೋರು ದಾರಿ ತಪ್ಪಿ ನಮ್ಮ ಮನೆಗೆ ಬಂದಿದ್ದಾರೆ. ರೀ, ಯಾಕ್ರಿ ಹೀಗೆಲ್ಲ ಮಾತಾಡ್ತಿದ್ದೀರಾ? ಅವ್ರು ನಮ್ಮ ಮನೆಗೆ ಬಂದಿರೋ ಮಹಾಲಕ್ಷ್ಮಿ ರೀ. ಹೀಗೆಲ್ಲ ಮಾತಾಡಬಾರ್ದು. ನಾನು ಸರಿಯಾಗಿ ಮಾತಾಡ್ತಾ ಇದ್ದೀನಿ. ನಿನ್ನ ಮುಖ ನೋಡಿದ್ರೆ ಇವ್ರ ಯಜಮಾನರು ಎಷ್ಟು ಅವಮಾನ ಮಾಡ್ತಾರೆ ಅಂತ ನಿನಗೆ ಗೊತ್ತು. ಹಾಗಂತ ಇವ್ರು ತಪ್ಪಿದೆ ಅಂತ ಹೇಳ್ತಾ ಇಲ್ಲ. ಇವ್ರು ಇಲ್ಲಿ ಬಂದಿದ್ದಾರೆ ಅಂತ ಏನಾದರೂ ನಿಮ್ಮ ಅಣ್ಣನಿಗೆ ಗೊತ್ತಾದರೆ ಎಷ್ಟು ರಾದ್ದಾಂತ ಮಾಡ್ತಾರೆ ಅಂತ ನಿನಗೆ ಗೊತ್ತಾ? ಆಗ ನೀನು ಅನುಭವಿಸೋ ಕಷ್ಟನ ನನ್ನ ಕೈಲಿ ನೋಡೋಕ್ಕಾಗಲ್ಲ. ತಪ್ಪಿದ್ರೆ ಕ್ಷಮಿಸು. ನನಗೆ ಹೊತ್ತಾಯ್ತು, ಬರ್ತೀನಿ. ಅತ್ತಿಗೆ, ಅವ್ರು ಹಾಗಂದ್ರು ಅಂತ ಬೇಜಾರಾಗಬೇಡಿ. ಪರವಾಗಿಲ್ಲ ಲಕ್ಷ್ಮಿ, ಅವ್ರೇನು ತಪ್ಪಾಗಿ ಮಾತಾಡಿಲ್ಲ. ಅವ್ರ ಮನಸ್ಸಿನ ನೋವು ನನಗೆ ಅರ್ಥ ಆಗುತ್ತೆ. ಅದೆಲ್ಲ ಬಿಡಿ ಅತ್ತಿಗೆ, ಬನ್ನಿ ಒಳಗೆ ಬನ್ನಿ. ಬೇಡ ಲಕ್ಷ್ಮಿ, ನಾನು ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು. ಇಲ್ಲಿ ಮನೆಯವ್ರ ಮುಂದೆ ಬೇಡ, ನಾವೆಲ್ಲಾದರೂ ಹೊರಗಡೆ ಹೋಗಿ ಮಾತಾಡೋಣ. ಬರ್ತೀಯಾ? ಹಾಂ, ಒಂದು ನಿಮಿಷ ಇರಿ ಅತ್ತಿಗೆ. ಏನ್ರಿ ಹೇಳಿದ್ದು ಅರ್ಥ ಆಗಲ್ವ ನಿಮಗೆ? ನೀವು ಹಿಂಗೆ ಮಾಡಿದ್ರೆ ಹೆಂಗೆ ಹೇಳಿ? ನಾವು ಲೋನ್ ಕಟ್ಟಬೇಕು, ಕಮಿಟ್ಮೆಂಟ್ ಇದೆ, ಅರ್ಥ ಮಾಡ್ಕೊಳ್ಳಿ. ಸರ್, ಬೇಜಾರು ಮಾಡ್ಕೋಬೇಡಿ, ಆದಷ್ಟು ಬೇಗ ಕೊಟ್ಬಿಡ್ತೀನಿ. ಏನೋ ನನಗೆ ಗೊತ್ತಿರೋ ಮಗ ನೀನು ಅಂತ ಸುಮ್ಮನೆ ಬಿಟ್ಟಿದ್ದೀನಿ. ಇಲ್ಲ ಅಂದರೆ ಇಷ್ಟೊತ್ತಾಗಲೇ ಅಂಗಡಿ ಖಾಲಿ ಮಾಡಿಸ್ತಿದ್ದೆ. ಅಯ್ಯೋ, ಹಾಗೆಲ್ಲ ಮಾಡಬೇಡಿ ಸರ್. ನೋಡಿ, ನನಗೆ ನಾಳೆ ಒಂದು ಸ್ವಲ್ಪ ದುಡ್ಡು ಬರೋದಿದೆ. ನಿಮಗೆ 2 ತಿಂಗಳದ್ದು ರೆಂಟ್ ಸೇರಿಸಿ ಒಟ್ಟಿಗೆ ಪೇ ಮಾಡಿಬಿಡ್ತೀನಿ. ಈಗಲೇ ಹೇಳ್ತಾ ಇದ್ದೀನಿ, ಮತ್ತೆ ಮಿಸ್ ಮಾಡಿದ್ರೆ ಸರಿ ಹೋಗಲ್ಲ. ಏನಣ್ಣ, ನಾಳೆನೇ ಕೊಡ್ತೀನಿ ಅಂದೆ, ದುಡ್ಡು ಎಲ್ಲಿಂದ ತರ್ತೀಯಾ? ಹೇಗೆ ಅಡ್ಜಸ್ಟ್ ಮಾಡ್ತೀಯಾ? ನನಗೂ ಗೊತ್ತಾಗ್ತಿಲ್ಲ ಕಣ ಮನೋಜ, ಏನು ಮಾಡೋದು ಅಂತ. ನೋಡೋಣ, ಏನೋ ಒಂದಾಗುತ್ತೆ ಬಿಡು. ಅದ್ಕೆ ಇವನು ನನ್ನ ದೊಡ್ಡ ಮಗ ವೆಂಕಿ ಅಂತ. ಇವನ್ ಮನೆಗೆ ಬಂದ್ಮೇಲೆನೆ ನಮ್ಗೆಲ್ಲ ಒಳ್ಳೇದಾಗಿದ್ದು. ನಮ್ಗೆ ಇವನೊಂಥರ ದೇವ್ರ ಕೊಟ್ಟು ವರ. ಆದ್ರೆ ಇವನ್ಗೆ ಮಾತಾಡಕ್ಕೂ ಬರಲ್ಲ, ಸರಿಯಾಗಿ ಕಿವಿನೂ ಕೇಳಿಸಲ್ಲ. ಪಾಪ. ಆದ್ರೆ ನಮ್ ಎಲ್ರಿಗಿಂತ ಚುರುಕು. ಯಾರೋ ಹೆತ್ತ ಮಗುನ ನಿನ್ನ ಮಗು ಅಂತ ಹೇಳ್ಕೊತಾ ಇದೆಯಲ್ಲ, ಕೇಳಿ ತುಂಬ ಸಂತೋಷ ಆಯಿತು ಲಕ್ಷ್ಮಿ. ತಮ್ಮವ್ರನ್ನೇ ದೂರ ಮಾಡೋಂಥ ಈ ಕಾಲದಲ್ಲಿ ನೀನು ತ್ಯಾಗನ ಮೆಚ್ಚಬೇಕಾದ್ದೆ ಲಕ್ಷ್ಮಿ. ಇವರು ನನಗೆ ತುಂಬಾ ಬೇಕಾದವರು. ಇವರು ನಮ್ಮ ಮನೆಗೆ ಮೊದಲನೇ ಸಲ ಬರ್ತಾ ಇರೋದು. ಅದ್ಗೆ ನೀವು ನನ್ನ ಮಕ್ಕಳನ್ನ ಯಾರನ್ನೂ ನೋಡಿಲ್ಲ ಅಲ್ವಾ? ಅವ್ರು ಹುಟ್ಟಿದ್ದು ಗೊತ್ತಿಲ್ಲ, ಬೆಳೆದಿದ್ದು ಗೊತ್ತಿಲ್ಲ. ಅವ್ರು ಯಾರ ಮದುವೆಗೂ ನೀವು ಬಂದೂ ಇಲ್ಲ. ಸಂಬಂಧಗಳ ನಡುವೆ ಹಠ, ದ್ವೇಷ, ಕೋಪನೇ ತುಂಬಿಕೊಂಡಿರುವಾಗ ಹೇಗೆ ಬರೋಕ್ಕಾಗುತ್ತೆ ಲಕ್ಷ್ಮಿ?
ನಿಮ್ಮ ಮನೆಗೆ ನಾನು ಬರೋಕ್ಕೆ ಇಷ್ಟು ವರ್ಷಗಳಾಗೋಯ್ತು. ಇನ್ನು ನೀನು ನಿಮ್ಮ ಅಣ್ಣನ ಮನಸ್ಸು ಹತ್ರ ಬರೋದಕ್ಕೆ ಇನ್ನೆಷ್ಟು ವರ್ಷಗಳಾಗುತ್ತೋ ಏನೋ. ಬೇಜಾರಾಗಬೇಡಿ ಅದಕ್ಕೆ, ಕಾಲ ಒಂದೇ ಥರ ಇರಲ್ಲ. ಒಂದಲ್ಲ ಒಂದಿನ ಎಲ್ಲ ಸರಿ ಹೋಗುತ್ತೆ. ಕಳ್ಕೊಂಡಿರೋ ಸಂಬಂಧಕ್ಕೆ ಹೊಸ ಅರ್ಥ ಸಿಗೋ ಹಾಗೆ ಮಾಡುತ್ತೆ. ವೆಂಕಿ, ನೀನ್ ಕೆಲ್ಸಕ್ಕೆ ಹೋಗ್ತಿದ್ಯಾ ಅಲ್ವಾ? ಇವ್ರನ್ನ ನಿನ್ ಜೊತೆ ಕರ್ಕೊಂಡು ಹೋಗು. ದೇವಸ್ಥಾನದ ಹತ್ರ ಇರ್ಲಿ, ನಾನು ಬರ್ತೀನಿ. ಅದಕ್ಕೆ ನೀವು ಇವನ್ ಜೊತೆ ಹೋಗ್ತಾ ಇರಿ. ನಾನು ವೀಣಂಗೆ ಒಂದಷ್ಟು ಕೆಲಸ ಹೇಳಬೇಕು. ಎಲ್ಲ ಅರ್ಧಂಬರ್ಧ ಆಗ್ಬಿಟ್ಟಿದೆ. ನೀವು ಹೋಗ್ತಾ ಇರಿ, ನಿಮ್ಮ ಹಿಂದೆನೇ ಬರ್ತೀನಿ. ಸರಿ ಲಕ್ಷ್ಮಿ, ನಾನು ಹೋಗಿರ್ತೀನಿ, ಬೇಗ ಬಂದ್ಬಿಡು. ವೆಂಕಿ, ಕರ್ಕೊಂಡು ಹೋಗು. ಬರ್ತೀನಿ. ಅದಕ್ಕೆ ಒಬ್ಳೆ ಬಂದಿದ್ದಾಳೆ. ಅದಕ್ಕೆ ಜೊತೆ ಅಣ್ಣನೂ ಬಂದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಆ ಭಾಗ್ಯ ಇಲ್ಲ ನನಗೆ. ಬೇಡಪ್ಪ, ಬೇಡ, ಪರವಾಗಿಲ್ಲ. ನಾನು ಹೋಗಿ ದೇವ್ರ ದರ್ಶನ ಮಾಡ್ಕೊಂಡ್ ಬರ್ತೀನಿ. ಲಕ್ಷ್ಮಿ ಬಂದ್ರೆ ಹೇಳ್ತೀಯಾ? ಸರಿ. ವೆಂಕಿನೂ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಗಂಡಿನ ವಿಚಾರದಾಗೆ ಅವನ ಅಭಿಪ್ರಾಯನೂ ತಿಳ್ಕೊಬೋದಿತ್ತು. ಹಂಗಾರೆ ವೆಂಕಿ ಬರೋದೇ ಇಲ್ವಂತ? ಅವನೆಲ್ಲವ ಬರ್ತಾನೆ. ಅವನು ಇಲ್ಲಿಗೆ ಬಂದ್ರೆ ಅಲ್ಲಿ ಅಂಗಡಿ ನೋಡ್ಕೊಳ್ಳೋರು ಯಾರು? ಆದ್ರೂ ಅವ್ನ್ ಬಂದಿದ್ದ ಸಂದಾಗಿರ್ತಿತ್ತು ಕಣವ. ಹೋಗ್ಲಿ ಬಿಡವ, ನಮ್ಮನೆ ಕರೀಕೆ ಅವನ್ ಯಾಕೆ ರಜಾ ಹಾಕ್ಬೇಕು? ओम परमानंद बोधध्यान ध्यान जमोत्तये सांगो बांगमनं संकल्पयामि प्रसीद मे। ಮೂರು ಚಕ್ರಕ್ಕೂ ನಿಂಬೆಹಣ್ಣು ಇಟ್ಬಿಡಿ.
ಆಟೋದಲ್ಲಿ ಬಂದಂಥ ಸಂಪಾದನೆಯಲ್ಲಿ ನಿಮ್ಮ ಮನೋಕಾಮನೆಗಳು ಈಡೇರಿ. ಒಳ್ಳೆಯದಾಗಲಿ. ಸರ್ ಆಟೋಗೆ 3 ಸಲ ನಿವಾಳಿಸಿ ಈಡ್ಗಾಯಿ ಹೊಡಿ. ಇಷ್ಟು ದಿವಸ ರಿಪೇರಿಗೆ ಬರೋ ಗಾಡಿಗಳನ್ನ ಸರಿ ಮಾಡ್ತಾ ಇದ್ದೆ. ಇವತ್ತು ನನ್ನ ಜೀವನ ಸರಿ ಮಾಡ್ಕೊಳ್ಳೋದಕ್ಕೆ ಆಟೋ ಓಡಿಸ್ತಾ ಇದ್ದೀನಿ. ನನ್ನ ಹೊಸ ಜೀವನ ಶುರು ಆಗ್ತಾ ಇದೆ. ಇದರಿಂದನಾದರೂ ಲಕ್ಷ್ಮಿ ಆಸೆ ಈಡೋರಾಗಾದ್ರೆ ಸಾಕು. ಇದೇ ಈಗ ನನ್ನ ರಕ್ಷಾ ಕವಚ. ನಾನು ಆಟೋ ಓಡಿಸೋದನ್ನ ಯಾರಾದರೂ ನೋಡಿ ಮನೇಲಿ ಹೇಳ್ಬಿಟ್ರೆ ಎಲ್ಲ ಕೆಲಸ ಹಾಳಾಗುತ್ತೆ. ನಾನು ಕ್ಷಮಿಸ್ಬಿಡು ಲಕ್ಷ್ಮಿ. ತಲೆ ಎತ್ಕೊಂಡು ಓಡಾಡಬೇಕಾಗಿದ್ದವನು ಮುಖ ಮುಚ್ಕೊಂಡು ಓಡಾಡೋ ಪರಿಸ್ಥಿತಿ ಬಂತು. ಇನ್ನು ಸ್ವಲ್ಪ ದಿನ ಅಷ್ಟೇ. ಒಂದು ಸರಿಯಾದ ಸಮಯ ನೋಡಿ ಎಲ್ಲ ಹೇಳಿ ನಿನ್ನ ಹತ್ರ ಕ್ಷಮೆ ಕೇಳ್ಬಿಡ್ತೀನಿ. ಲಕ್ಷ್ಮಿ, ನಾನೇನೇ ಹೊಸ ಕೆಲಸ ಮಾಡಿದ್ರು ನೀನ್ ಎದುರುಗಡೆ ಬರ್ತಾ ಇದ್ದೆ. ನೀನ್ ನನ್ನ ಅದೃಷ್ಟ ದೇವತೆ. ಇವತ್ತು ಹಾಗೆ ನೀನ್ ಬಂದ್ರೆ ಅಂತ ಪ್ರಮಾಣ ನನ್ನ ಜೀವನದಲ್ಲಿ ನಡಿಬೋದಾ? ಚಿನ್ನುಮರಿ, ಯಾಕಿಷ್ಟು ಬೇಜಾರು ಮಾಡ್ಕೊಂಡಿದ್ದೀರಿ? ಏನಾಯ್ತು? ಇನ್ನೇನು ರೀ, ಮತ್ತೆ ಫೋನಲ್ಲಿ ನೆಟ್ವರ್ಕೇ ಇಲ್ಲ, ಲ್ಯಾಂಡ್ಲೈನಲ್ಲೂ ಕನೆಕ್ಟ್ ಆಗ್ತಿಲ್ಲ. ಬೆಳಗ್ಗೆಯಿಂದ ಯಾರ ಜೊತೆನೂ ಮಾತಾಡಿಲ್ಲ. ಅಷ್ಟೆಲ್ಲ ಮಾತಾಡ್ತಿದ್ರೆ ನನಗೆ ತುಂಬಾ ಕಷ್ಟ ಆಗುತ್ತೆ ರೀ. ಯಾಕೆ ನಮ್ಮನೆಲ್ಲ ಯಾವಾಗ್ಲೂ ಹೀಗಾಗುತ್ತೆ? ಫೋನ್ ಮಾಡಿ ವಿಷಯ ಗೊತ್ತಾದ್ರೆ ಬೇಜಾರು ಮಾಡ್ಕೋತಾರೆ ಅಂತ ಅನ್ಕೊಂಡ್ರೆ ಫೋನ್ ಮಾಡದೆ ಇದ್ರೂ ಬೇಜಾರು ಮಾಡ್ಕೊಂಡಿದ್ದಾರಲ್ಲ. ಇವ್ರನ್ನ ಹೇಗೆ ನೋಡೋಕ್ಕಾಗಲ್ಲ. ಏನು ಮಾಡಲಿ ರೀ? ಏನ್ರಿ ಯೋಚನೆ ಮಾಡ್ತಿದ್ದೀರಾ? ಅದೇನೋ ನೆಟ್ವರ್ಕ್ ರಿಸೀವರ್ ಅಂತ ಬರುತ್ತಂತಲ್ಲ, ಅದನ್ನ ಮನೆಗೆ ತಂದು ಹಾಕಿಸ್ರಿ. ನಂಗೆ ಅಮ್ಮ ಅಕ್ಕ ಜೊತೆ ಮಾತಾಡದೆ ಇರೋಕ್ಕಾಗಲ್ಲ, ತಲೆ ಕೆಟ್ಟೋಗುತ್ತೆ. ಚಿನ್ನುಮರಿ, ಲೈನ್ ಕಟ್ಟಾಗಿ ನೆಟ್ವರ್ಕ್ ಹೋಗಿರಬಹುದು. ಮಳೆ ಬರ್ತಿದೆ, ಸರಿ ಹೋಗುತ್ತೆ. ಮಾತಾಡಿದ್ರೆ ಕಾಡಲ್ಲೂ ನೆಟ್ವರ್ಕ್ ಸಿಗುತ್ತೆ ಅಂತೆ, ನೀರ್ ಒಳಗಡೆ ಮಾತಾಡಿದ್ರು ನೆಟ್ವರ್ಕ್ ಬರುತ್ತೆ ಅಂತಾರೆ. ನಮ್ಮ ಮನೇಲಿ ಮಾತ್ರ ಯಾಕೆ ಹೀಗೆ? ಯಾಕಿದ್ರೆಲ್ಲ ಜನರಿಗೆ ಮೋಸ ಮಾಡ್ತಾರೋ ಏನೋ. ಚಿನ್ನುಮರಿ ನೋಡಿ, ಬೆಳಗ್ಗೆ ಎಷ್ಟೊತ್ತಿಗೆ ಸರಿ ಹೋಗುತ್ತೆ ನೆಟ್ವರ್ಕು. ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆ ಇಟ್ಕೊಂಡ್ರಿ. ನನ್ನ ಫೋನಲ್ಲೂ ನೆಟ್ವರ್ಕ್ ಇಲ್ಲ. ನನ್ನ ಹಣೆ ಬರನೇ ಸರಿ ಇಲ್ಲ ಅಂದಮೇಲೆ ನೀವೇನು ಮಾಡೋಕ್ಕಾಗುತ್ತೆ ಬಿಡಿ. ಚಿನ್ನುಮರಿ, ಲಕ್ಷ್ಮಿ ಮುಂದೆ ಬರ್ದೆ ನನ್ಗೆ ಆಟೋ ಓಡ್ಸಕ್ಕೆ ಆಗ್ತಾ ಇಲ್ಲ. ಇಷ್ಟು ದಿನ ಅವಳಿಗೆ ಹೇಳ್ದೆ ನಾನು ಯಾವ ಕೆಲಸನೂ ಮಾಡಿಲ್ಲ. ಇವತ್ತು ಹೀಗೆ ಮಾಡ್ಬೇಕಾಗಿ ಬಂದಿದೆ. ಆಫೀಸ್ಗೆ ಹೋಗ್ತೀನಿ ಅಂತ ಹೇಳಿ ನಾನು ಈ ಕೆಲಸ ಮಾಡೋದು ಅವಳು ದ್ರೋಹ bagದಲ್ವಾ? ಲಕ್ಷ್ಮಿ ಏನಾದ್ರೂ ನಾನು ಯಾವ ಥರದಲ್ಲಿ ನೋಡಿದ್ರೆ ಏನ್ ಅನ್ಕೋತಾಳೆ?
ಲಕ್ಷ್ಮಿನ ಮುಂದೆ ಕಳಿಸು ಅಂತ ಕೇಳ್ಕೊಟ್ಟ ತಕ್ಷಣ ಕಳಿಸೇ ಬಿಟ್ಯಾ? ನನ್ನ ಅದೃಷ್ಟ ದೇವತೆನೆ ಮುಂದೆ ಬಂದ ಮೇಲೆ ನನ್ನ ಕೆಲಸ ಚೆನ್ನಾಗಿ ಆಗೇ ಆಗುತ್ತೆ. ಈಗ ಶುರು ಮಾಡ್ತೀನಿ. ವಿಶ್ವ, ನಿಂಗೊಂದು ವಿಷಯ ಗೊತ್ತಾ? ಜಯಂತ್ ಅವ್ರು ಇದಾರಲ್ಲ, ಅವ್ರಿಗೆ ಯಾರೂ ಇಲ್ಲ ಅಂತೆ ಕಣೋ. ಅವರು ಅನಾಥಾಶ್ರಮದಲ್ಲಿ ಬೆಳೆದಿರೋದಂತೆ. ಅದಕ್ಕೆ ನಾನೇನು ಮಾಡಬೇಕು? ಅಲ್ಲ ಕಣೋ, ನೀನು ಅವ್ರ ಮನೆಗೆ ಹೋಗಿದ್ದೆ, ಅವ್ರ ಜೊತೆ ಒಂದು ಸೆಲ್ಫಿನಾದರೂ ತೊಗೊಂಬರ್ಬಾರ್ದ? ಅವ್ರ ಹೆಂಡತಿ ಹೇಗಿದ್ರೆ ಅಂತ ನಾನು ನೋಡ್ಬೋದಾಗಿತ್ತು. ಖಂಡಿತ ಅಂತ ಕೆಲಸ ಮಾಡಬಾರ್ದು. ಜಾನ್ವಿ ಏನಾದರೂ ಇವ್ರ ಹೆಂಡತಿ ಅಂತ ಗೊತ್ತಾಗೋದ್ರೆ ಕಷ್ಟ. ನಾನಲ್ಲಿ ಹೋಗಿದ್ದು ಡಾಕ್ಯುಮೆಂಟ್ಸ್ ಕೊಟ್ಟು ಬರೋದಕ್ಕೆ, ಅವ್ರ ಜೊತೆ ಸೆಲ್ಫಿ ತೊಗೊಂಬರಕ್ಕಲ್ಲ. ಅಷ್ಟಕ್ಕೂ ನೀನು ಅವ್ರ ಫೋಟೋ ಇಟ್ಕೊಂಡು ಏನು ಮಾಡ್ತೀಯಾ? ಅಲ್ಲ ಕಣೋ ವಿಶ್ವ, ಅವರು ಅವ್ರ ಹೆಂಡತಿನ ತುಂಬಾನೇ ಪ್ರೀತಿ ಮಾಡ್ತಾರೆ. ಅದಕ್ಕೆ ಅವ್ರು ಈ ಪ್ರಾಜೆಕ್ಟ್ನ ಅವ್ರ ಹೆಂಡತಿ ಹೆಸರಲ್ಲಿ ಮಾಡ್ತಿರೋದು. ಅಂದಮೇಲೆ ಅವ್ರ ಹೆಂಡತಿನ ನೋಡದೆ ಇರೋದಕ್ಕಾಗತ್ತಾ ಹೇಳು? ಈಗಿನ ಜನ್ರೇಷನಲ್ಲಿ ಅಷ್ಟೊಂದು ಇಷ್ಟಪಡೋ ಗಂಡ ಎಲ್ಲಿ ಸಿಗ್ತಾರೆ ಹೇಳು? ವಿಶ್ವ, ನೀನೇನಾದರೂ ಅವ್ರ ಜಾಗದಲ್ಲಿ ಇದ್ದಿದ್ರೆ ಜಾನ್ವಿ ಗ್ರೂಪ್ಸ್ ಆಫ್ ಕಂಪನಿ ಅಂತ ಹೆಸರಿಡ್ತಿದೆ ಅಲ್ವಾ? ಏಯ್, ಸುಮ್ಮನೆ ಇರ್ತೀಯಾ? ಯಾಕೋ ಹೆಸರು ಚೆನ್ನಾಗಿಲ್ವಾ? ಹೋಗಿ ಬಿಡು. ಜಾನ್ ಗ್ರೂಪ್ಸ್ ಆಫ್ ಕಂಪನಿ, ಇದು ಹೇಗಿದೆ? ಚೆನ್ನಾಗಿದೆ ಅಲ್ವಾ? ಜಾನ್ ಅಂದರೆ ಗೊತ್ತು ತಾನೆ, ಪ್ರಾಣ ಅಂತ. ನೋಡೋ, ಏನೇನೋ ಹೇಳಿ ನನ್ನ ತಲೆ ಕೆಡಿಸ್ಬೇಡ. ಕೆಟ್ಟಿರೋ ತಲೆ ನಾನೇನೋ ಕೆಡಿಸ್ಲಿ? ನನ್ನ ತಲೆನೇ ಕೆಟ್ಟಿದೆ ಅಂತ್ಯ. ನನ್ನ ತಲೆನೇ ಕೆಟ್ಟಿದೆ ಅಂತ್ಯ. ನಿಂತ್ಕೋತಾನೋ? ನಿಂತ್ಕೋ. ನನಗೆ ತಲೆ ಕೆಟ್ಟಿದೆ ಅಂತ್ಯ. ಇನ್ನೊಂದ್ಸಲ ಈ ಥರ ರೇಗ್ಸಿದ್ರೆ ತಲೆ ತೆಗೆದು ಪಕ್ಕಕ್ಕೆ ಇಡ್ತೀನಿ. ಈ ಥರ ಆಡೋರ್ನ ಏನಂತಾರೆ ಗೊತ್ತಾ? ಏನಂತಾರೆ? ತಲೆ ಕೆಟ್ಟೋರಲ್ವ. ಏಯ್, ನಿಂತ್ಕೋ. ಅದ್ಗೆ ತುಂಬಾ ಹೊತ್ತು ಕಾಯಿಸ್ಬಿಟ್ಟೆ ಅನ್ಸತ್ತೆ. ಪರವಾಗಿಲ್ಲ ಲಕ್ಷ್ಮಿ, ನಿನಗೋಸ್ಕರ ಕಾಯೋದ್ರಲ್ಲೂ ಒಂದು ಅರ್ಥ ಇದೆ. ಕ್ಷಮಿಸಿ ಅದ್ಗೆ, ನಮ್ಮ ಯಜಮಾನ್ರು ಹಾಗೆ ಮಾತಾಡಿದ್ದಕ್ಕೆ ನಿಮಗೆ ಬೇಜಾರಾಯ್ತು ಅನ್ಸತ್ತೆ. ಇಲ್ಲ ಲಕ್ಷ್ಮಿ, ಅವ್ರು ಮಾತಾಡಿದ್ರಲ್ಲೂ ಒಂದು ಅರ್ಥ ಇದೆ. ಇಷ್ಟು ವರ್ಷ ಆದಮೇಲೆ ಮನೆ ಹತ್ರ ಬಂದರೆ ಯಾರಿಗಾದರೂ ಆ ರೀತಿ ಅನಿಸೋದು ಸಹಜ ತಾನೇ. ಅದಕ್ಕೇನು ಬೇಜಾರಿಲ್ಲ ಬಿಡು. ಸರಿ ಬನ್ನಿ ಅದ್ಗೆ, ದೇವ್ರ ದರ್ಶನ ಮಾಡ್ಕೊಂಡು ಬರೋಣ. ಇಲ್ಲ ಲಕ್ಷ್ಮಿ, ನಂದಾಯ್ತು, ನೀನು ಹೋಗ್ಬಿಟ್ ಬಾ, ನಾನು ಇಲ್ಲೇ ಕಾಯ್ತಾ ಇರ್ತೀನಿ. ಪರವಾಗಿಲ್ಲ ಅದ್ಗೆ, ನಾನು ಆಮೇಲೆ ಹೋಗ್ತೀನಿ. ಏನೋ ಮಾತಾಡಬೇಕು ಅಂದ್ರಲ್ಲ, ಏನು ವಿಷಯ ಅದ್ಗೆ? ಲಕ್ಷ್ಮಿ, ನೇರವಾಗಿ ವಿಷಯಕ್ಕೆ ಬರ್ತೀನಿ. ನಮ್ಮೂರಲ್ಲಿ ಒಬ್ಬ ವ್ಯಕ್ತಿ ಸ್ಮಾರ್ಟ್ ಸಿಟಿ ಮಾಡಬೇಕು ಅಂತಿದ್ದಾನೆ. ಅದಕ್ಕೆ ನಮ್ಮ ಜಾಗನೇ ತಗೊಂಡಿದ್ದಾರೆ. ಆ ಸ್ಮಾರ್ಟ್ ಸಿಟಿ ಆಗೋದ್ರಿಂದ ನಮ್ಮೂರು ಅಕ್ಕಪಕ್ಕದಲ್ಲಿರೋ ವಿದ್ಯಾವಂತರಿಗೆಲ್ಲ ಕೆಲಸ ಸಿಗುತ್ತೆ. ಅದರಿಂದ ಎಷ್ಟೋ ಜನಕ್ಕೆ ಒಳ್ಳೇದಾಗುತ್ತೆ. ಆ ಉದ್ದೇಶ ಇಟ್ಕೊಂಡೆ ನಿಮ್ಮಣ್ಣ ಅವ್ರಿಗೆ ಜಮೀನು ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ. ಅಣ್ಣನ ಉಪಕಾರದ ಮನೋಭಾವ ನನಗೆ ಗೊತ್ತಿಲ್ವಾ ಅತ್ಗೆ? ಅವನಿಗೇನಾದ್ರೂ ಇಷ್ಟ ಆಯ್ತು ಅಂದ್ರೆ ಅದನ್ನ ಮಾಡೋವರೆಗೂ ಬಿಡೋದಿಲ್ಲ. ಅದ್ರಲ್ಲೂ ಸಹಾಯ ಅಂತ ಕೇಳ್ಕೊಂಡ್ ಬಂದ್ರೆ ಬರಿಗೈಯಲ್ಲಿ ಕಳ್ಸೋನಲ್ಲ. ಅವ್ರು ಎಲ್ಲ ವಿಷಯದಲ್ಲೂ ಸರಿಯಾಗಿದ್ದಾರೆ. ಆದರೆ ನಿನ್ನ ವಿಷಯದಲ್ಲಿ ಮಾತ್ರ ಅದು ಯಾಕೆ ಆ ಥರ ನಡ್ಕೋತಾರೋ ನಂಗೆ ಅರ್ಥ ಆಗ್ತಿಲ್ಲ.